ಪ್ರಯಾಣಿಕರೇ, ನೀವು ಗಮನಿಸಬೇಕಾದ ಸ್ಟೋರಿ ಇದು. ಕೆಎಸ್ಆರ್ಟಿಸಿ ಲಗೇಜ್ ನಲ್ಲಿ ಕೆಲ ಮಾರ್ಪಾಡಾಗಿದೆ. ಹಾಗಿದ್ರೆ ಏನೇನು ಮಾರ್ಪಾಡಾಗಿದೆ? ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಈಗ ಅನುಮತಿಯನ್ನ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೋ ಪ್ರಯಾಣಿಕರು ಈ ಸ್ಟೋರಿಯನ್ನ ಗಮನಿಸಬೇಕು. ಇನ್ಮೇಲಿಂದ ನೀವೇನಾದ್ರೂ ಲಗೇಜ್ಗಳನ್ನ ತಗೊಂಡು ಹೋದ್ರೆ ಅದಕ್ಕೆ ನಿಗದಿತ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಕೂಡ ಅನುಮತಿಯನ್ನ ನೀಡಲಾಗಿದೆ. ಪ್ರಯಾಣಿಕರ ಜೊತೆಗೆ ಪ್ರಾಣಿ ಪಕ್ಷಿ ಸಾಗಿಸಲು ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಟೈರ್, ಟ್ಯೂಬ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗೂ ಅನುಮತಿಯನ್ನ ನೀಡಲಾಗಿದೆ. 30 kg ಮೇಲೆ ಲಗೇಜ್ ಇದ್ರೆ ಹಣ ಪಾವತಿ ಮಾಡಲೇಬೇಕು ಅಂತ ಹೇಳಿ ಈಗ ಕೆಎಸ್ಆರ್ಟಿಸಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಇಷ್ಟು ದಿನ ನಾವು ನಾಯಿ ಕರ್ಕೊಂಡು ಹೋಗ್ತೀವಿ, ಬೆಕ್ಕು ಕರ್ಕೊಂಡು ಹೋಗ್ತೀವಿ, ಅಥವಾ ಕೋಳಿ ಕುರಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದು ಒಳಗೆ ಆಗಿರ್ಬೋದು ಅಥವಾ ಆ ಬಸ್ನ ಟಾಪ್ ಮೇಲೆ ಆಗಿರಬಹುದಾಗಿತ್ತು. ಅನುಮತಿ ಒಂದು ಕಡೆ ಕೊಡ್ತಾ ಇದ್ರು, ಒಂದೊಂದು ಕಡೆ ಅನುಮತಿ ಇರಲಿಲ್ಲ. ಬಟ್ ಈಗ ಎಲ್ಲದಕ್ಕೂ ಕೂಡ ಈಗ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ನೀವು ಬೆಕ್ಕು ಕರ್ಕೊಂಡು ಹೋದ್ರು ಅದಕ್ಕೆ ನಿಗದಿತ ಪಾವತಿಯನ್ನು ಕಟ್ಟಬೇಕಾಗತ್ತೆ. ನೀವು ಪ್ರಾಣಿ ಪಕ್ಷಿಗಳು ಏನೇ ಇದ್ರು ಅದರಲ್ಲೂ 30 kg ಮೇಲೆ ಲಗೇಜ್ ಇದ್ರಂತೂ ನೀವು ಹಣ ಪಾವತಿ ಮಾಡಲೇಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಕೆಲ ರೂಲ್ಸ್ನಲ್ಲಿ ಮಾರ್ಪಾಡು ಮಾಡಿದೆ. ಅಂದರೆ ನೀವು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇನ್ಮೇಲಿಂದ ತಿಳ್ಕೊಂಡು ಕೆಎಸ್ಆರ್ಟಿಸಿ ಬಸ್ ಹತ್ತಬೇಕಾಗತ್ತೆ. ಯಾಕಂದರೆ ನೀವು ಪ್ರಯಾಣ ಮಾಡೋದ್ರ ಜೊತೆಗೆ ನೀವು ಯಾರನ್ನು ಕರ್ಕೊಂಡು ಬಂದಿರ್ತೀರಾ ಅಥವಾ ಯಾವುದಾದ್ರೂ ವಸ್ತುಗಳನ್ನು ಕ್ಯಾರಿ ಮಾಡ್ತಿರ್ತೀರಾ ಅಥವಾ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಪ್ರಾಣಿಗಳಿರ್ಬೋದು, ಅವೆಲ್ಲದಕ್ಕೂ ಕೂಡ ನಿಗದಿತ ಪಾವತಿಯನ್ನು ಇಲ್ಲಿ ಕೊಡಲೇಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇದು ಒಂದು ರೀತಿ ಹೇಗಾಯಿತು ಅಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರಿಗೆ ಫ್ರೀ ಕೊಡೋದು. ಆದರೆ ಈಗ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಿಗದಿತ ಶುಲ್ಕವನ್ನು ಕಟ್ಟಿಸ್ಕೊಳ್ಳೋದು. ಅಂದರೆ ಯಾವ ರೀತಿಯಾಗಿ ಈಗ ಕೆಲ ರೂಲ್ಸ್ಗಳನ್ನು ಮಾರ್ಪಾಡು ಮಾಡಿದೆ ಕೆಎಸ್ಆರ್ಟಿಸಿ? ಚೈತ್ರ, ಎರಡು ರೀತಿಯಾಗಿ ಇಲ್ಲಿ ಮಾಹಿತಿಯನ್ನ ಕೊಡ್ಬೋದು. ಒಂದು, ಈಗ ಮಹಿಳೆಯರಿಗೆ ಶಕ್ತಿ ಯೋಜನೆ ಕಳೆದ 2 ವರ್ಷದಿಂದ ಉಚಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅಂದ್ರೆ ಪುರುಷರಿಗೆ ಅವಕಾಶ ಇಲ್ಲ, ಅವರು ದುಡ್ಡು ಕೊಟ್ಟು ಪ್ರಯಾಣವನ್ನ ಮಾಡ್ಬೇಕಾಗತ್ತೆ. ಈಗ ಕೆಲವು ಸಾಕು ಪ್ರಾಣಿಗಳಿಗೆ ಅವಕಾಶವನ್ನ ಕೊಡ್ತಾ ಇದ್ದಿಲ್ಲ ಸಾರಿಗೆ ವಾಹನಗಳಲ್ಲಿ. ಅದು ಕೆಎಸ್ಆರ್ಟಿಸಿ ಇರ್ಬೋದು, BMTC ಇರ್ಬೋದು, NWRTC ಇರ್ಬೋದು, KKRTC ಇರ್ಬೋದು. ಈ 4 ನಿಗಮಗಳ ಬಸ್ಗಳಲ್ಲಿ ಸಾಕು ಪ್ರಾಣಿಗಳಿಗೆ, ಅದು ನಾಯಿ ಇರ್ಬೋದು, ಮೊಲ ಇರ್ಬೋದು, ಅಥವಾ ಬೆಕ್ಕು ಅಥವಾ ಪಕ್ಷಿಗಳಿರ್ಬೋದು, ಇವುಗಳಿಗೆ ಅವಕಾಶ ಕೊಡ್ತಾ ಇದ್ದಿಲ್ಲ. ಕೆಲವು ಅವಕಾಶ ಕೊಟ್ರು ಕೂಡ ಒಬ್ಬ ಮನುಷ್ಯ ಹೇಗೆ ಪ್ರಯಾಣ ಮಾಡ್ತಾನೆ, ಅವ್ರಿಗೆ ಎಷ್ಟು ಟಿಕೆಟ್ ಕೊಡ್ಬೇಕಾಯ್ತಲ್ಲ ಅದೇ ದರವನ್ನ ನಿಗದಿ ಮಾಡ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ವಿವಾದನ ಕೂಡ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಈಗ ಹೊಸದಾಗಿ ಸಾರಿಗೆ ಇಲಾಖೆ ಲಗೇಜ್ಗೆ ಸಂಬಂಧಿಸಿದಂತೆ ಹೊಸ ದರವನ್ನ ಈಗ ನಿಗದಿ ಮಾಡಿದೆ ಮತ್ತು ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಕೂಡ ಮಾಡಿದೆ. ಇದರಲ್ಲಿ ಬಹಳ ಆಶ್ಚರ್ಯ ಆಗತ್ತೆ. ನೀವು ಸಾಕು ನಾಯಿಗಳನ್ನು ಕೂಡ ಸಾರಿಗೆ ಬಸ್ಸಲ್ಲಿ ಪ್ರಯಾಣನ ಮಾಡ್ಬೋದು, ಅಂದ್ರೆ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಸಾಕು ಮೊಲ ರೀತಿ ಏನಾದ್ರು ಚಿಕ್ಕ ಪಕ್ಷಿಗಳೇನಾದ್ರೂ ಇದ್ರೆ ಆಫ್ ಟಿಕೆಟ್, ಅಂದ್ರೆ ಮಕ್ಕಳಿಗೆ ತೆಗೆದುಕೊಳ್ಳುವ ದರ ಏನಿದೆಯಲ್ಲ ಆ ರೀತಿಯಾಗಿ ದರ ಕೊಳ್ಳಿ ಅಂತ ಹೇಳಿ ಸೂಚನೆ ನೀಡಿರೋದು. ಇನ್ನು ದೊಡ್ಡ ನಾಯಿಗಳೇನಾದ್ರೂ ಇದ್ರೆ ಸೊ ಅವುಗಳಿಗೆ ಒಬ್ಬ ಮನುಷ್ಯ ಹೇಗೆ ಟಿಕೆಟ್ ತೆಗೆದುಕೊಳ್ತಾನೆ ಅದೇ ರೀತಿಯ ಟಿಕೆಟ್ ಕೊಡ್ತಾರಲ್ಲ ಅದೇ ರೀತಿಯಾಗಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ರೆಫ್ರಿಜರೇಟರ್ ಇರ್ಬೋದು ಅಥವಾ ನಿಮಗೆ ದೊಡ್ಡ ದೊಡ್ಡ ಕಂಟೈನರ್ಗಳಿರ್ಬೋದು, ಇವುಗಳನ್ನು ಕೂಡ ಸಾಗಾಟ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೋಡ್ತಾ ಹೋದ್ರೆ ಖಾಸಗಿ ಬಸ್ಗಳಲ್ಲಿ ಹೇಗೆ ಲಗೇಜ್ಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಆಯ್ತಲ್ಲ ಅದೇ ರೀತಿಯಾದಂತ ಅವಕಾಶವನ್ನ ಸಾರಿಗೆ ಬಸ್ಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ದರ ಏನಿದೆ, ಲಗೇಜ್ಗಳ ದರ ಏನಿದೆ 10% ರಿಂದ 15% ಹೆಚ್ಚಳ ಆಗಿದೆ. ಚೈತ್ರ, ಶರಣು ಹಂಪಿ, ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ಯಾಕಂದ್ರೆ ಈ ರೀತಿಯಾಗಿ ಪ್ರಾಣಿಗಳಿಗೂ ಕೂಡ ಫುಲ್ ಟಿಕೆಟ್ ತಗೊಂಡು ಅದಕ್ಕೂ ಕೂಡ ಸೀಟು ರಿಸರ್ವ್ ಮಾಡಿ ಕರ್ಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಜಗಳಗಳು ಆಗತ್ತೆ. ಸೊ ಹಾಗಾಗಿ ಇವಾಗ ಏನು ನಿಗದಿ ಮಾಡಿದೆಯಲ್ಲ ಕೆಎಸ್ಆರ್ಟಿಸಿ, ಇವಾಗ ಹಾಫ್ ಟಿಕೆಟ್ ತಗೊಂಡ್ರೆ ಸೀಟನ್ನು ಬಿಟ್ಕೊಡ್ತಾರಾ ಅಥವಾ ಬಸ್ನ ಯಾವುದೋ ಒಂದು ಸ್ಥಳದಲ್ಲಿ ಇದನ್ನ ಮೀಸಲಿಡಬೇಕಾಗತ್ತಾ? ಬಗ್ಗೆ ಚೈತ್ರ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ, ಅಂದ್ರೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಮತ್ತೊಂದಷ್ಟು ಗೊಂದಲ, ಮತ್ತೊಂದಷ್ಟು ಜಗಳಗಳಿಗೆ, ಮತ್ತೊಂದಷ್ಟು ಚರ್ಚೆಗೆ ಇದು ಅವಕಾಶ ಖಂಡಿತ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಒಂದು ಸಾಕು ನಾಯಿಯನ್ನ ಕರ್ಕೊಂಡು ಹೋದಾಗ, ತಮ್ಮೂರಿಗೆ ತೆಗೆದುಕೊಂಡು ಹೋದಾಗ ಫುಲ್ ಟಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಸೊ ಅವಾಗ ಟಿಕೆಟ್ ಅಂದ್ರೆ ಸೀಟನ್ನ ಕೊಡಬೇಕೋ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತ ಮಾಹಿತಿ ಅಂದ್ರೆ ಸ್ಪಷ್ಟನೆ, ಸರಿಯಾದಂತ
ಮಾಹಿತಿಯನ್ನ ಕೊಟ್ಟಿಲ್ಲ. ಟಿಕೆಟ್ ಕೊಡ್ಬೇಕು, ದರವನ್ನ ಇಸ್ಕೊಳ್ಬೇಕು, ದುಡ್ಡನ್ನ ಇಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ ಹೊರತು ಇವರಿಗೆ ಸೀಟನ್ನ ಕೊಡ್ಬೇಕು ಇಲ್ಲ ಅನ್ನೋದ್ರ ಬಗ್ಗೆ. ಆಮೇಲೆ ಬೇರೆ ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡಬಾರ್ದು ಅಂತಿದೆ. ಬಟ್ ಕೆಲ ಸಾಕು ಪ್ರಾಣಿಗಳು ಏನಾದ್ರು ತೊಂದರೆ ಮಾಡಿದ್ರೆ ಅವಾಗ ಪ್ರಯಾಣ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಇಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಚರ್ಚೆನೆ ಆಗ್ತಾ ಇದೆ. ಬಟ್ ಈ ರೀತಿಯಾದಂತ ನಿರ್ಧಾರಗಳಿದಾವೆ. ಈ ಹಿಂದೆ ಸಾಕಷ್ಟು ಗೊಂದಲ ಉಂಟಾಗಿತ್ತು. ನಿಮಗೆ ಸಾಕು ನಾಯಿಗಳನ್ನ ಕರ್ಕೊಂಡು ಹೋಗದೆ ವಾಪಸ್ ಬಸ್ ನಿಂದನೇ ಕೆಳಗಿಳಿಸಿ ಪ್ರಯಾಣಿಕರನ್ನು ಕೂಡ ಕೆಳಗಿಳಿಸಿದಂಥದ್ದು. ಕಳೆದ 3 ತಿಂಗಳ ಹಿಂದೀಚೆಗಷ್ಟೇ ಪೀಣ್ಯದಲ್ಲಿ ಹೋಗುವಂತ ಪ್ರಯಾಣಿಕರಿಗೆ ಇದೇ ರೀತಿಯಾದಂತ ಏನು ಮಾಹಿತಿ ಆಗಿತ್ತು, ಅಂದ್ರೆ ಘಟನೆ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾಕು ಪ್ರಾಣಿಗಳಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಕೇಳಿದ ರೀತಿಯಾಗಿ ಈಗ ಅದಕ್ಕಾಗಿ ಪ್ರತ್ಯೇಕವಾಗಿ ಸೀಟನ್ನ ಕಾಯ್ದಿರಿಸುವ ರೀತಿ ಅಂದ್ರೆ ಸೀಟಲ್ಲಿ ಕೂಡ್ಸ್ಲಿಕ್ಕೆ ಅವಕಾಶ ಇದೆಯಲ್ಲ ಅನ್ನೋದನ್ನು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಇನ್ನು ಸಾರಿಗೆ ನಿಗಮ ಕೊಡಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.